120 ರೂಪಾಯಿ 150 ರೂಪಾಯಿ ಮಾಡಿದ್ರೆ ನಾನು ಗಾಡಿಯಲ್ಲೇ ಹೋಗ್ತೀನಿ ನಾಳೆಯಿಂದ. ಚೀಮರಿ ಆಗ್ತದೆ ಈ ಸರ್ಕಾರಕ್ಕೆ. ನಮಗೆ ಇನ್ನೂ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮ ಮಂತ್ಲಿ ಇನ್ಕಮಲ್ಲಿ ಇದಕ್ಕೊಂದು 200 ರೂಪಾಯಿ ಇನ್ನೂ ಎಕ್ಸ್ಟ್ರಾ ಇಡಬೇಕಾಗುತ್ತೆ. ಅಲ್ಲಿ ಫ್ರೀ ಕೊಡ್ತಾರೆ, ಇಲ್ಲಿ ತೊಗೊಳ್ತಾರೆ, ಎರಡು ಈಕ್ವಲ್ ಆಯ್ತಲ್ವಾ. ಹಿಂಗೆ ಮಾಡೋ ಶೋ ಹಿಂಗೆ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಫಸ್ಟ್ ವೀವ್ಗೆ ಸ್ವಾಗತ. ನಾನು ಸೌಮ್ಯ ಹಾಸನ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮೆಟ್ರೋದಲ್ಲಿ ಓಡಾಡುವಂತಹ ಪ್ರಯಾಣಿಕರಿಗೆ ಬಿಗ್ ಶಾಕನ್ನು ಕೊಡ್ತಾ ಇದೆ ಮೆಟ್ರೋ ನಿಗಮ. ಯಾಕೆ ಅಂತ ಹೇಳಿದ್ರೆ ಫೆಬ್ರವರಿ 9 ಅಂದರೆ ಇಂದಿನಿಂದ ಈ ಒಂದು ಮೆಟ್ರೋ ಟಿಕೆಟ್ ದರವನ್ನು ಕೂಡ ಹೆಚ್ಚಿಗೆ ಮಾಡಲಾಗಿದೆ. ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗೊತ್ತಿದೆ ಮೆಟ್ರೋವನ್ನು ಜನರು ಎಷ್ಟರ ಮಟ್ಟಿಗೆ ಅವಲಂಬನೆ ಮಾಡಿದ್ದಾರೆ ಅಂತ. ಯಾಕೆ ಅಂತ ಹೇಳಿದ್ರೆ ಮೆಟ್ರೋದಲ್ಲಿ 8.5 ಲಕ್ಷಕ್ಕೂ ಹೆಚ್ಚು ಜನರು ಓಡಾಟವನ್ನು ಮಾಡ್ತಾರೆ. ಆದರೆ ಈಗ ಮೆಟ್ರೋ ಟಿಕೆಟ್ ದರವನ್ನು ಹೆಚ್ಚಿಗೆ ಮಾಡಿರುವಂಥದ್ದು ನಿಜವಾಗ್ಲೂ ಮೆಟ್ರೋ ಪ್ರಯಾಣಿಕರಿಗೆ ಇದೊಂಥರ ಶಾಕಿಂಗ್ ವಿಚಾರ. ಸದ್ಯಕ್ಕೆ ನಾನು ಈ ಒಂದು ಮೆಜೆಸ್ಟಿಕ್ನಲ್ಲಿರುವಂತಹ ಮೆಟ್ರೋ ಸ್ಟೇಷನ್ ಏನಿದೆ ಆ ಒಂದು ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಈ ಒಂದು ಮೆಟ್ರೋ ಸ್ಟೇಷನ್ನಿಂದ ಬೆಂಗಳೂರಲ್ಲಿ ಇರುವಂತಹ ಮೆಟ್ರೋ ಕನೆಕ್ಟಿವಿಟಿ ಎಲ್ಲಿದೆ ಎಲ್ಲ ಭಾಗಗಳಿಗೂ ಕೂಡ ಈ ಒಂದು ಮೆಟ್ರೋ ರೈಲು ಸಂಚಾರವನ್ನು ಕೂಡ ಮಾಡುತ್ತೆ. ಜನರು ಓಡಾಡ್ತಾರೆ. ನಗರದ ಹೃದಯ ಭಾಗ ಅಂತಲೇ ಕರಿಬೋದು. ಯಾಕಂದರೆ ಇಂಟರ್ಚೇಂಜ್ ಮೆಟ್ರೋ ನಿಲ್ದಾಣ ಆಗಿರೋದ್ರಿಂದ ಹಸಿರು ಮತ್ತು ನೇರಳೆ ಮಾರ್ಗ ಎರಡೂ ಲೈನಲ್ಲೂ, ಪರ್ಪಲ್ ಆ್ಯಂಡ್ ಗ್ರೀನ್ ಎರಡೂ ಲೈನಲ್ಲೂ ಕೂಡ ಮೆಟ್ರೋ ರೈಲು ಸಂಚಾರವನ್ನು ಮಾಡುತ್ತೆ. ಜನರು ಕೂಡ ಸಾಕಷ್ಟು ಜನ ಓಡಾಡ್ತಾರೆ. ಪ್ರತಿನಿತ್ಯ 8.5 ಲಕ್ಷಕ್ಕೂ ಹೆಚ್ಚು ಜನರು ಓಡಾಡುವಂತಹ ಮೆಟ್ರೋ ಟಿಕೆಟ್ ದರವನ್ನು ಈಗ ಹೆಚ್ಚಿಗೆ ಮಾಡಲಾಗಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪ್ರತಿ 2 ಕಿಲೋಮೀಟರ್ಗೆ 10 ರೂಪಾಯಿನ ಹೆಚ್ಚಿಗೆ ಮಾಡಲಾಗಿದೆ. ಅಂದರೆ ಸರಾಸರಿ ಏನು ಅರ್ಧದಷ್ಟು %46% ಈ ಒಂದು ಮೆಟ್ರೋ ಟಿಕೆಟ್ ದರವನ್ನು ಕೂಡ ಹೆಚ್ಚಿಗೆ ಮಾಡಲಾಗಿದೆ. 2 ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿ, 4 ರಿಂದ 6 ಕಿಲೋಮೀಟರ್ಗೆ 30 ರೂಪಾಯಿ, 8 ರಿಂದ 10 ಕಿಲೋಮೀಟರ್ಗೆ 50 ರೂಪಾಯಿ, 10 ರಿಂದ 15 ಕಿಲೋಮೀಟರ್ಗೆ 60 ರೂಪಾಯಿ, ಹೀಗೆ ಕಿಲೋಮೀಟರ್ಗೆ 10 ರೂಪಾಯಿ ಅಂತೆ. ಅಂದರೆ 2 ಕಿಲೋಮೀಟರ್ಗೆ 10 ರೂಪಾಯಿ ಹಂಗೆ ಈ ಒಂದು ಟಿಕೆಟ್ ದರವನ್ನು ಕೂಡ ಹೆಚ್ಚಿಗೆ ಮಾಡಲಾಗಿರುವಂಥದ್ದು. ಇನ್ನು 30 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಸಂಚಾರವನ್ನು ಮಾಡಬೇಕು ಅಂದರೆ 90 ರೂಪಾಯಿನ ಪೇ ಮಾಡಬೇಕು. ಇದು ನಿಜವಾಗ್ಲೂ ಕೂಡ ಬೇಸರದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ KSRTC ಟಿಕೆಟ್ ದರವನ್ನು ಹೆಚ್ಚಿಗೆ ಮಾಡಲಾಗಿದೆ. ಅದ್ರ ಜೊತೆಗೆ ಈಗ ಮೆಟ್ರೋ ಟಿಕೆಟ್ ದರವನ್ನು ಕೂಡ ಹೆಚ್ಚಿಗೆ ಮಾಡಿರುವಂಥದ್ದು ಮೆಟ್ರೋ ಪ್ರಯಾಣಿಕರಿಗೆ ಒಂದು ರೀತಿಯಾದಂತಹ ಬೇಸರದ ಸಂಗತಿ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಈ ಮೆಟ್ರೋದಲ್ಲಿ ಸಂಚಾರ ಮಾಡುವವರಿಗೆ ಅಂದರೆ ಪೀಕ್ ಅವರಲ್ಲಿ ಜನರು ಜಾಸ್ತಿ ಇದ್ದಾಗ ಮೆಟ್ರೋ ಸ್ಮಾರ್ಟ್ ಕಾರ್ಡನ್ನು ಬಳಸಿ ಸಂಚಾರವನ್ನು ಮಾಡ್ಬೋದು. ಆ ಸ್ಮಾರ್ಟ್ ಕಾರ್ಡ್ಗೆ ಇಲ್ಲಿಯವರೆಗೂ ಕೂಡ ಮಿನಿಮಮ್ ಚಾರ್ಜಸ್ 50 ರೂಪೀಸ್ ಇತ್ತು. ಅಂದರೆ 50 ರೂಪಾಯಿ ಆ ಮೆಟ್ರೋ ಕಾರ್ಡಲ್ಲಿ ಇದ್ದರೆ ಟ್ರಾವೆಲನ್ನು ಮಾಡ್ಬೋದಾಗಿತ್ತು. ಆದರೆ ಇವಾಗ ಅದನ್ನು ಕೂಡ ಹೆಚ್ಚಿಗೆಯನ್ನು ಮಾಡಿ ಮಿನಿಮಮ್ 90 ರೂಪಾಯಿಗೆ ಏರಿಕೆಯನ್ನು ಮಾಡಲಾಗಿದೆ. ಒಂದು ಕಡೆ ಸ್ಮಾರ್ಟ್ ಕಾರ್ಡ್ದು ಕೂಡ ಹೆಚ್ಚಿಗೆ ಆಗಿದೆ, ಇನ್ನೊಂದು ಕಡೆ ಟಿಕೆಟ್ ದರವೂ ಕೂಡ ಹೆಚ್ಚಿಗೆ ಆಗಿರುವಂಥದ್ದು ಮೆಟ್ರೋ ಪ್ರಯಾಣಿಕರಿಗೆ ಇದೊಂಥರ ಶಾಕಿಂಗ್ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ನಲ್ಲಿ ಈ ಒಂದು ಟಿಕೆಟ್ ದರವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಪರಿಷ್ಕರಣಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಸೊ ಅದರ ವರದಿಯ ಆಧಾರದ ಮೇಲೆ ಈಗ ಮೆಟ್ರೋ ಟಿಕೆಟ್ ದರವನ್ನು ಕೂಡ ಹೆಚ್ಚಿಗೆ ಮಾಡಲಾಗಿದೆ. ಈ ಮೆಟ್ರೋ ಟಿಕೆಟ್ ದರ ಹೆಚ್ಚಿಗೆ ಆಗಿರೋದ್ರಿಂದ ಮೆಟ್ರೋ ಪ್ರಯಾಣಿಕರು ಏನು ಹೇಳ್ತಾರೆ ಬನ್ನಿ ನೋಡೋಣ. ಮೇಡಮ್, ಫಸ್ಟ್ ಆಫ್ ಆಲು ಇದನ್ನು ಹೆಸರು ಚೇಂಜ್ ಮಾಡಬೇಕಿತ್ತು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್. ಇದು ಯಾವ ಥರ ಮಾಡಿಬಿಟ್ಟಿದ್ದಾರೆ. ಇದು 1 ರೂಪಾಯಿ ಒಂದೊಂದು ಬಿಲ್ಡಿಂಗ್ ಏನು ಹಾಕಿದ್ದಾರೆ ಮೇಡಮ್. ಇದು ನಮ್ಮ ಟ್ಯಾಕ್ಸ್ ದುಡ್ಡಿನ ಕಟ್ಟಿರೋದು. ಹೆಂಗೆ ಅಂದರೆ ನೀವು ಲಾಸ್ಟ್ 20 ಇಯರ್ಸು ಪೆಟ್ರೋಲ್ ಸೆಸ್ಸಲ್ಲಿ 1 ರೂಪಾಯಿ ಒಂದು 60 ಪೈಸೆನ ಕಲೆಕ್ಟ್ ಮಾಡಿದ್ದಾರೆ ಇವರು ಮೆಟ್ರೋಗೆ ಅಂದ್ಬಿಟ್ಟು. ನೀವು ಲ್ಯಾಂಡ್ ತೊಗೊಂಡ್ರೆ ಲ್ಯಾಂಡಲ್ಲೂ ಒಂದಿಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಮೆಟ್ರೋಗೆ ಅಂದ್ಬಿಟ್ಟು. ನಮ್ಮ ದುಡ್ಡಲ್ಲಿ ಕಟ್ಬಿಟ್ಟು ನಮ್ಮ ಮೇಲೆ ಇವ್ರು ಎಕ್ಸ್ಟ್ರಾ ಆಗ್ತಾರೆ. ಅಂದರೆ ಏನಕ್ಕೆ ನಡೆಸ್ಬೇಕು ಇವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಮಾಡಬಾರ್ದು. ಇವರು ಏನಕ್ಕೆ ಕಟ್ಟಿರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಟ್ರಾಫಿಕ್ ಜಾಮ್ ಕಡಿಮೆ ಆಗಬೇಕು, ಬಸ್ಗಳು ಕಾರ್ಗಳು ತೊಗೊಂಬಾರ್ದು, ಯಾರೂ ಎಲ್ಲ ಟ್ರಾಫಿಕ್ ಆಗುತ್ತಲ್ವಾ. ಇದ್ರಲ್ಲಿ ಬಂದರೆ ಟ್ರಾಫಿಕ್ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಕಟ್ಟಿರೋದು. ಇವಾಗ 120 ರೂಪಾಯಿ 150 ರೂಪಾಯಿ ಮಾಡಿದ್ರೆ ನಾನು ಗಾಡಿಯಲ್ಲೇ ಹೋಗ್ತೀನಿ, ನಾಳೆಯಿಂದ ಆರಾಮಾಗಿ ಹೋಗ್ತೀನಿ. ನೀವು ಕ್ಯೂವಲ್ಲಿ ನಿಂತ್ಕೊಂಡು ಬೆಳೆಯೋತ್ತು ಇವ್ರ ಹತ್ರ ಎಲ್ಲ ಹೇಳ್ಸ್ಕೊಂಡು ಯಾಕೆ ಹೋಗ್ಬೇಕು, ನಾನು ಆರಾಮಾಗಿ ನಾನು ಗಾಡಿಯಲ್ಲೇ ಹೋಗ್ತೀನಿ. ಇವ್ರುಗಳು ಶ್ರೀಮಂತರಿಗೆ ಇನ್ಮೇಲಿಂದ ನಾವು ಇಲ್ಲಿ ಆಗಲೇ ಗಲೀಜೆಲ್ಲ ಡ್ರೆಸ್ ಹಾಕೊಂಡ್ರೆ ಬಿಡೋಲ್ಲ, ಅವರು ಮಾಡ್ತಾರೆ ಅನ್ನೋ ಸಮಸ್ಯೆಗಳಾಗಿದೆ. ನಾಳೆಯಿಂದ ಬರೀ ಶ್ರೀಮಂತರಿಗೆ, IT ಸೆಕ್ಟರ್ಸ್ಗೆ, ರಾಜಕಾರಣಿಗಳು ಮಾತ್ರ ಓಡಾಡಲಿ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಸೇರ್ಕೊಂಡು ಮರಿಬೇಡಿ. ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ದುಡ್ಡಲ್ಲಿ ಕಟ್ಬಿಟ್ಟು ನಮ್ಮ ಮೇಲೆ ಇವ್ರು ಇದಾಗ್ತಾರಂದರೆ ನಾಳೆ ಒಂದಿನ ಹಿಂಗೆ ಮಾಡಲಿ. ಇವರು ಒಳಗಡೆ ಜನ ಹೋರಾಟ ಮಾಡೋಕ್ಕೆ ಶುರು ಮಾಡ್ತಾರೆ. ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಮೆಟ್ರೋ ಇದು ಇವಾಗ ರೇಟು. ಸೊ ಬುಲೆಟ್ ಟ್ರೈನೇ ನೆಕ್ಸ್ಟು ಓಡಿಸ್ಬೋದು ಇವರು ಆ ದುಡ್ಡಲ್ಲಿ. ಸೊ ನಾವು ಇದು ಖಂಡಿಸ್ತೀವಿ. ಜನಸಾಮಾನ್ಯರು ಎಲ್ಲನೂ ಬೆಲೆ ಏರಿಕೆ ಆಗ್ತಾಯಿದೆ. ಇದನ್ನು ಮಾಡ್ತೀರಾ ಮಾಡಿ, ಮರಿಬೇಡಿ. ಇದು ನಮ್ಮ ದುಡ್ಡು. ಚೇಂಜ್ ಮಾಡಿ ಹೆಸರು ನಾಳೆಯಿಂದ ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್. ಇದು ಆಟೋದಲ್ಲಿ ಹೋಗ್ಬೋದು ಮೇಡಮ್. ಪಾಪ ಆಟೋದವ್ರು ಪಾಪ ಜೀವನ ಮಾಡ್ತಾರೆ. ಇವ್ರು ಬೇಡ, ಇವ್ರು ಮುಚ್ಚಾಕೊಂಡ್ಬಿಡ್ಲಿ, ನಾವು ಆಟೋದಲ್ಲಿ ಹೋಗ್ತೀವಿ ಮೇಡಮ್. ನಾವು ಇವಾಗ ನಮ್ಮ ಮನೆ ಇರೋದು ನಾಗಸಂದ್ರದಲ್ಲಿದೆ ಮೇಡಮ್. ನಮ್ಮ ಮಲ್ಲೇಶ್ವರಂಗೆ ನಮ್ಮ ಮನೆ ಇದೆ, ನಮ್ಮ ವೈಫ್ ಮನೆ ಇದೆ, ಅಲ್ಲಿ ಓಡಾಡ್ತಿರ್ತೀವಿ. ನಮ್ಮ ಸ್ಕೂಲ್ಗೆ ಓಡಾಡ್ತೀನಿ, ನಾನು ರೆಗ್ಯುಲರಾಗಿ ಓಡಾಡ್ತಿರ್ತೀವಿ. ಇವಾಗ ಇಷ್ಟು ಕಾಸ್ಟ್ಲಿ ಆದರೆ ನಾವು ಸುಮ್ಮನೆ BMTC ಇನ್ನೂ ಸ್ವಲ್ಪ ಅವರು ರೇಟ್ ಜಾಸ್ತಿ ಮಾಡ್ತಾರೆ ಬಿಡಿ. ಇಬ್ಬರು ಕಾಂಪಿಟೇಷನ್ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಮೇಡಮ್ ಇದು ಜನಸಾಮಾನ್ಯರ ಮೇಲೆ ತುಂಬ ಹೊರೆ ಇದೆ. ಫಸ್ಟ್ ಆಫ್ ಆಲ್ ನಮಗೇನು ಅನ್ಸುತ್ತೆ ಅಂತಂದರೆ ಒಂದು ಡೆಮೋಕ್ರೆಟಿಕ್ ಕಂಟ್ರೀಲಿ ಇನ್ನು ಡೆಮೋಕ್ರೆಟಿಕ್ ಪ್ರಾಸೆಸ್ನ ಫಾಲೋ ಮಾಡಬೇಕು. ಯಾವುದೇ ಬೆಲೆ ಏರಿಕೆ ಮಾಡಬೇಕಾದ್ರೂ ಕೂಡ ಇವತ್ತು ಈ ರಾಜ್ಯ ಸರ್ಕಾರ ಆಗಲಿ ಅಥವಾ ಈ ಕೇಂದ್ರ ಸರ್ಕಾರ ಏನಿದಕ್ಕೇನು ಪರ್ಮಿಷನ್ ಕೊಟ್ಟಿದೆಯಲ್ಲ, ಇವರಿಬ್ಬರು ಕೂಡ ಈ ಡೆಮೋಕ್ರೆಟಿಕ್ ಪ್ರಾಸೆಸ್ನ ಫಾಲೋ ಮಾಡಿ ಅಂತ ನಮ್ಗೆ ಅನಿಸುತ್ತೆ. ಯಾಕಂತಂದರೆ ಇವತ್ತು
ಎಜುಕೇಷನ್ ಕಾಸ್ಟ್ಲಿ ಆಗ್ತಾ ಇದೆ, ಇನ್ನೊಂದು ಕಡೆ ಬೆಲೆ ಏರಿಕೆಗಳು ನಡೀತಾ ಇದೆ. ಎಲ್ಲ ಗ್ರೋಸರೀಸ್, ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ. ಇವಾಗ ಹಾಲು ಬೆಲೆನೂ ಕೂಡ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ಇನ್ನೊಂದು ಕಡೆ ನೋಡಿದ್ರೆ ಇವತ್ತು ಸ್ಕಾಲರ್ಶಿಪ್ಗಳು ಬರ್ತಲ್ಲ ಸ್ಟೂಡೆಂಟ್ಸ್ಗಳಿಗೆ, ಈ ಥರ ಇರಬೇಕಾದ್ರೆ ಇವತ್ತು ಸ್ಟೂಡೆಂಟ್ಸು ಕೂಡ ಇವತ್ತು ಮೆಟ್ರೋನ ಯೂಸ್ ಮಾಡ್ತಾರೆ. ಈ ಥರ ಇರೋ ಕಂಡೀಷನಲ್ಲಿ ಇವತ್ತು ಮೆಟ್ರೋ ಫೇರ್ನ ಜಾಸ್ತಿ ಮಾಡಿ ಹಸಿಗಾಯಕ್ಕೆ ಬರೆ ಹೇಳ್ದಂಗೆ ಆಗಿದೆ. ಇದು ನಾವು ಇದನ್ನು ನಾವುಗಳು ಚೀಮರಿ ಆಗ್ತಾಯಿದ್ದೀವಿ ಈ ರಾಜ್ಯ ಸರ್ಕಾರಕ್ಕೆ, ಆಮೇಲೆ ಈ ಕೇಂದ್ರ ಸರ್ಕಾರಕ್ಕೂ ಕೂಡ. ಪರ್ಮಿಷನ್ ಕೊಟ್ಟಿರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಏನು ಇದನ್ನು ಇಂಪ್ಲಿಮೆಂಟ್ ಮಾಡಿದೆ. ಇವತ್ತೇನು BMTCಗೂ ಕೂಡ ಈ BMTC ಬಸ್ಸಸ್ಸಲ್ಲೂ ಕೂಡ ಇವತ್ತು ಫೇರ್ ಜಾಸ್ತಿ ಮಾಡಿದ್ದಾರೆ. ಇವಾಗ ಇದು ಮೆಟ್ರೋ ಫೇರ್ನೂ ಜಾಸ್ತಿ ಮಾಡ್ತಾಯಿದ್ದಾರೆ. ಏನು ಮಾಡೋಕೆ ಹೊರಟಿದ್ದಾರೆ? ಎಲೆಕ್ಷನ್ಗೂ ಮುಂಚೆ ನಾವುಗಳು ಜನಗಳ ಪರವಾಗಿ ಅಂತ ಹೇಳ್ಕೊಂಬಂದರು. ಇವಾಗ ಜನಗಳ ಪರವಾಗಿ ಇರೋದಷ್ಟೇ ಅಲ್ಲ, ಇವ್ರುಗಳು ಕಾರ್ಪೊರೇಟ್ ಹೌಸಸ್ ಪರವಾಗಿ ಇದ್ದಾರೆ ಇವರು. ಅದು ಹಂಗೆ ಕಾಣಿಸ್ತದೆ ನಮ್ಗಳಿಗೆ. ನಾವು ಚೀಮರಿ ಆಗ್ತಾಯಿದ್ದೀವಿ ಈ ಸರ್ಕಾರಕ್ಕೆ. ನಾನೀಗ ಮೆಜೆಸ್ಟಿಕ್ಕಿಂದ ಇಂದಿರಾನಗರ ಹೋಗೋದು. ನಾನು ದಿನ ಹೋಗ್ತಾ ಬರ್ತಾ ನನಗೆ 25 ರೂಪಾಯಿ ಇತ್ತು, ಈಗ ಒಂದು ಸೈಡಿಗೆ 45 ಆಯಿತು. ಸೊ ಹೋಗ್ತಾ ಬರ್ತಾ ದಿನಕ್ಕೆ ನಾನು 100 ರೂಪಾಯಿ ಇಡಬೇಕು. ಈ ಥರ ಅಂದರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೋಗೋ ಬರೋರಿಗೆ. ಯಾಕಂದರೆ ಮೆಟ್ರೋ ಸ್ವಲ್ಪ ಬೇಗ ಹೋಗ್ತೀವಿ ಅಂತ ಇದರಲ್ಲಿ ಹೋಗ್ತೀವಿ. ಬಟ್ ಇದೇನಾಗುತ್ತೆ, ನಮಗೆ ಇನ್ನೂ ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮ ಮಂತ್ಲಿ ಇನ್ಕಮಲ್ಲಿ ಇದಕ್ಕೊಂದು 200 ರೂಪಾಯಿ ಇನ್ನೂ ಎಕ್ಸ್ಟ್ರಾ ಇಡಬೇಕಾಗುತ್ತೆ. ಇದು ಸ್ವಲ್ಪ ಕಷ್ಟ ಆಗುತ್ತೆ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ಗೆ. ಈಗ ಒಂದು 2 ರೂಪಾಯಿ, ಒಂದು 5 ರೂಪಾಯಿ ಇದ್ರೂ ಕೂಡ ಪರವಾಗಿಲ್ಲ, ಒಂದು 10 ರೂಪಾಯಿ ಕೂಡ ಓಕೆ ಅನ್ಸ್ಬೋದು. ಮೆಟ್ರೋ ಯಾಕಂದರೆ ಅವ್ರಿಗೂ ಬೇರೆ ಇದು ಇರುತ್ತೆ, ಎಂಪ್ಲಾಯಿ ಸ್ಯಾಲ್ರಿ ಅದು ಇದು ಏನೇನೋ ಇರುತ್ತೆ. ಬಟ್ ಒಂದೇ ಸತಿ ಡಬಲ್ ಆಗಿದೆ, 1 to ಡಬಲ್. ಇದು 10 ರೂಪಾಯಿ ಇರೋ ಟಿಕೆಟ್ 20 ರೂಪಾಯಿ, 20 ರೂಪಾಯಿ ಇರೋದು 40 ರೂಪಾಯಿ, ಆ ಥರ ರೇಂಜಲ್ಲಿದೆ. ಸೊ ಅದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಓಡಾಡೋ ಬಸ್ ಪ್ರೈಸು ಇನ್ಕ್ರೀಸ್ ಆಗಿದೆ. ಈಗ ಮೆಟ್ರೋನು ಇನ್ಕ್ರೀಸ್ ಮಾಡಿದರೆ ದಿನ ಕೂಲಿಗೆ ಹೋಗೋರು ಮತ್ತು ನಮ್ಮಂಥ IT ಅವರು ಕಡಿಮೆ ಸ್ಯಾಲ್ರಿಗೂ ಇರ್ತಾರೆ ಸುಮಾರು ಜನ. ಸೊ ಇದರಲ್ಲಿ ಹೋದರೆ ಸ್ವಲ್ಪ ಬೇಗ ಹೋಗ್ಬೋದು ಆಫೀಸ್ಗೆ ಅಂತ ಇರೋರಿಗೂ ತುಂಬ ಕಷ್ಟ ಆಗುತ್ತೆ. ಇದರಿಂದ ಇದು ಸ್ವಲ್ಪ ಏನಾದ್ರು BMRC ರೀಕನ್ಸಿಡರ್ ಮಾಡಬೇಕು, ಇದನ್ನ ಪ್ರೈಸ್ನ ರೆಡ್ಯೂಸ್ ಮಾಡೋಕ್ಕೆ. ಇವಾಗ ಲೇಡೀಸ್ಗೆ ಫ್ರೀ ಅಂತ ಬಿಟ್ಟಿದ್ದಾರೆ, ಬಟ್ ಅದು ತಪ್ಪು ಅನಿಸ್ತಾ ಇದೆ. ಯಾಕೆಂದರೆ ಎಲ್ಲರೂ ಜೀವಿಸ್ಬೇಕಲ್ವಾ, ಅದು ಬಟ್ ತಪ್ಪು ಅನಿಸ್ತಾ ಇದೆ. ಜಾಸ್ತಿ ಮಾಡೋದ್ರಿಂದ ಏನು ಅನಿಸಲ್ಲ, ನಮಗೇನು ಅನಿಸುತ್ತೆ. ಯಾಕೆಂದರೆ ಫ್ರೀ ಮೆಟ್ರೋನಲ್ಲಿ ಎಲ್ಲರೂ ಓಡಲ್ಲ ಅಲ್ವಾ, ಯಾರೂ ಹೋಗಲ್ಲ. ತುಂಬ ಅರ್ಜೆಂಟ್ ಇರೋರು ಮಾತ್ರ ಹೋಗ್ತಾರೆ. ಅದು ಬಿಟ್ಟರೆ ಎಲ್ಲರೂ ಬಸ್ಸಲ್ಲೇ ಹೋಗೋದು. ಫ್ರೀ ಅಂತ ಅಲ್ಲಿ ಹೋಗ್ತಾರೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಬಸ್ ಫ್ರೀ ಬಿಟ್ಟಿದ್ದಾರೆ, ಇದು ಜಾಸ್ತಿ ಮಾಡಿದ್ರೆ ಎರಡೂ ಒಂದೇ ಈಕ್ವಲ್ ಬರುತ್ತೆ. ಅಲ್ಲಿ ಫ್ರೀ ಕೊಡ್ತಾರೆ, ಇಲ್ಲಿ ತೊಗೊಳ್ತಾರೆ, ಎರಡೂ ಈಕ್ವಲ್ ಆಯ್ತಲ್ವಾ. ಅನ್ನ ಮಾರಂಗೆ 10 ರೂಪಾಯಿ ಏಕ್ದಮ್ ಜಾಸ್ತಿ ಅಂದರೆ ಸ್ವಲ್ಪ ಕಷ್ಟನೇ. ಯಾಕಂದರೆ ಡೈಲಿ ದುಡ್ಕೊಂಡು ಡೈಲಿ ತಿನ್ನೋರು ಓಡಾಡೋರೇ ಜಾಸ್ತಿ ಮೆಟ್ರೋದಲ್ಲಿ. ಅದಕ್ಕೋಸ್ಕರ ಒಂದು ದಿವಸಕ್ಕೆ 10 ರೂಪಾಯಿ ಅಂದರೆ ತಿಂಗಳಿಗೆ 300 ರೂಪಾಯಿ ಆಯಿತು. ಅದಕ್ಕೆ ಸಾಮಾನ್ಯ ಜನಕ್ಕೆ ತುಂಬ ಕಷ್ಟ ಆಗ್ತದೆ. ಇರೋದ್ರಲ್ಲಿ ನೋಡಿಬಿಟ್ಟು ಸರ್ಕಾರ ಎಚ್ಚರ ಮಾಡೋದು, ಕಂಟ್ರೋಲ್ ಮಾಡಬೇಕು. ಹಿಂಗೆ ಮಾಡೋ ಹಿಂಗೆ ಮಾಡ್ತಾಯಿದ್ದಾರೆ ಅಷ್ಟೇ. ಸೀದಾ ಮಾಡೋದು ಹಿಂಗೆ ಉಲ್ಟಾ ಮಾಡ್ತಾಯಿದ್ದಾರೆ ಅಷ್ಟೇ. ಪ್ಲಸ್ ಆ್ಯಂಡ್ ಮೈನಸ್ ಮಾಡ್ತಾಯಿದ್ದಾರೆ. ನಾವೇನು ಹೇಳೋಕ್ಕಾಗಲ್ಲ ಅದರಲ್ಲಿ. ಒಂದು ಕಡೆ ಅನುಕೂಲ ಮಾಡ್ತಾಯಿದ್ದಾರೆ, ಒಂದು ಕಡೆ ಅನನುಕೂಲ ಮಾಡ್ತಾಯಿದ್ದಾರೆ. ಅದ್ರಲ್ಲಿ ನಾವು ಸರ್ಕಾರಕ್ಕೆ ಏನು ಹೇಳೋಕ್ಕೆ ಬರೋಲ್ಲ. ಒಂದು ಕಡೆ ಒಳ್ಳೇದು ಮಾಡಿದ್ರೆ ಒಂದು ಕಡೆದು ಕೆಟ್ಟದ್ದು ಮಾಡ್ತಾಯಿದ್ದಾರೆ. ಅದು ಅವರು ತಕ್ಕನಂಗೆ ಕಾಲೇಜ್ ತಕ್ಕನಂಗೆ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಅವರು. ತುಂಬ ಜಾಸ್ತಿ ಇದು. ಯಾಕಂದರೆ ಬಸ್ ಇದ್ದರೆ ಪರವಾಗಿಲ್ಲ, ಮೆಟ್ರೋನಲ್ಲಿ ನಾವು ಅಲ್ಲಿಂದ ವಯಸ್ಸಾಗಿರೋ ಬರ್ತೀವಿ. ಯಾವ ರೇಟ್ ಇದೆ ಆ ರೇಟ್ ಇದ್ದರೆ ಚೆನ್ನಾಗಿತ್ತು. ತುಂಬ ಜಾಸ್ತಿ ಇದೆ ಇದು, ಅದಕ್ಕೆ ನಮಗೆಲ್ಲ ತಡೆಯೋಕ್ಕಲ್ಲ. ನಾನು ಇವತ್ತು ಬಸ್ನಲ್ಲೇ ಬಂದೆ ನಾನು. ನಾಟ್ ಎಟ್ ಆಲ್ ಅಫೋರ್ಡಬಲ್. ಇಟ್ ಶುಡ್ ಬಿ ರೆಡ್ಯೂಸ್ಡ್. ಡೈಲಿ ವಿ ಕ್ಯಾನ್ ಗೋ ಆ್ಯಂಡ್ ಕಮ್ ನೌ. We are staying in PG, it's more expensive to stay.